2,000 years later. So, hi friends, welcome back to my ನ್ಯೂ ವ್ಲಾಗ್. ಸೊ ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸೊ ನಾನೇನಪ್ಪ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಬಿಗ್ ಬಾಸ್ ಹೇಳಿದೆ ನಾನು ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲೇ. ಆದಷ್ಟು ಬಿಗ್ ಬಾಸ್ ಪ್ರಿಡಿಕ್ಷನ್ ಮಾಡ್ತೀನಿ ಹೆಂಗಿರುತ್ತೆ ಏನು ಅಂತ ಎಲ್ಲ. ಸೊ ಇವಾಗ ಅದ್ರ ಬಗ್ಗೆನೇ ಹೇಳಕ್ಕೆ ಬಂದಿದ್ದೀನಿ. ಇವತ್ತು ಬಿಗ್ ಬಾಸಲ್ಲಿ ದಸರಾ ಹಬ್ಬದ ತಯಾರಿ ಎಲ್ಲ ಜೋರಾಗೇ ಇತ್ತು. ಸೊ ಇನ್ನೊಂದೇನಪ್ಪ ಅಂದರೆ, ತಾರಾ ಮೇಡಮ್ ಅವ್ರನ್ನ ಕರೆಸಿದ್ರು. ಸೊ ಅದು ಎಲ್ಲ ಚೆನ್ನಾಗೇ ಇತ್ತು ಒಂದು ಕಡೆ. ಬಟ್ ಆದರೆ ಇನ್ನೊಂದು ಕಡೆ ಏನಾಯಿತು ಅಂದರೆ, ಇವತ್ತು ಎಲ್ಲರೂ ಸೊ ನಿನ್ನೆ ಮೊನ್ನೆ ಎಲ್ಲ ನೋಡಿರ್ಬೋದು, ಗೊತ್ತಿರುತ್ತೆ. ಸೊ ಬಿಗ್ ಬಾಸಲ್ಲಿ ಅದೇ ಅವರು ಸಿಗರೇಟ್ ರೂಮಲ್ಲಿ ಹೋಗಿದ್ದು ಮಿಸ್ಟೇಕ್ ಮಾಡಿದ್ರಲ್ಲ. ಸೊ ಆ ಮಿಸ್ಟೇಕಿಂದ ಎಲ್ಲರಿಗೂ ಇದಾಯಿತು. ಇನ್ನು ಅದಾದಮೇಲೆ ಅದ್ರ ವಿಷಯವಾಗಿ ಮನೇಲಿ ಅವಾಗವಾಗ ಜಗಳಗಳು ನಡೀತಾನೆ ಇದ್ದಾವೆ. ಸೊ ಕಾರ್ತಿಕ್ ಅವರು ಒಂದು ವಿಷಯದಲ್ಲಿ ಹೇಳ್ತಾರೆ, ಆ ವಿಷಯನ ನೋಡಿ ಅವರು ವಿನಯ್ ಅವರಿಗೆ ಫುಲ್ಲು ಕೋಪ ಬರುತ್ತೆ. ಇನ್ನು ನನ್ನಿಂದ ಅಂತಲೇ ಹೇಳ್ತಾ ಇರ್ತಾರೆ. ಅದಾದಮೇಲೆ ಅವರು ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಟ್ರಿಗರ್ ಆಗ್ತಾರೆ. ಸೊ ನಿಮಗೂ ಗೊತ್ತಿರ್ಬೋದು, ಡ್ರೋನ್ ಪ್ರತಾಪ್ ಅವರು ಪಾಪ ಮುಂಚೆಯಿಂದನೂ ಸೈಲೆಂಟಾಗಿ ಇದ್ದಿದ್ದರಿಂದನೇ ಇವಾಗ ಎಲ್ಲರೂ ಅವ್ರ ಮೇಲೇ ಒಂದು ಕಡೆಯಿಂದ ಏನಂತಾರೆ ಕತ್ತಿ ಚುಚ್ಚುದಂಗೆ ಚುಚ್ಚುತ್ತಾ ಇದ್ದಾರೆ ಹಿಂದೆಗಡೆಯಿಂದನೇ. ಸೊ ನಾವು ಒಂದ್ಸಲಿ ಡ್ರೋನ್ ಪ್ರತಾಪ್ ಅವರು ಬಾತ್ರೂಮಲ್ಲಿ ಹತ್ತಿದ್ದಾಗ ನಮ್ರತ ಅವರು ಹೋಗಿ ಹತ್ತಿದ್ರು. ಅದು ನೋಡಿ ಎಷ್ಟೋ ಜನಕ್ಕೆ ಒಂದು ಏನಪ್ಪ ಅಂದರೆ ಸಾಫ್ಟ್ ಅಟೆಂಡ್ ಆಗಿ ಎಷ್ಟೊಂದು ಜನ ಅವ್ರ ಮೇಲೂ ಇದು ಮಾಡಿದರು, ವೋಟಿಂಗ್ಸ್ ಎಲ್ಲ ಇದಾಗಿತ್ತು. ಬಟ್ ಆದರೆ ಈ ಸಲ ಹಂಗಾಗಿಲ್ಲ. ನಮ್ರತ ಅವರು ಫುಲ್ಲು ಏನಪ್ಪ ಕ್ರೂಯಲ್ ಆಗಿಬಿಟ್ಟಿದ್ದಾರೆ. ಸೊ ಏನಂದರೆ, ಡ್ರೋನ್ ಪ್ರತಾಪ್ ಅವ್ರಿಗೆ ಎಲ್ಲರೂ ಒಂದೇ ಸರಿ ರ್ಯಾಪಿಡ್ ಫೈರ್ ಮಾಡ್ದಂಗೆ ಅವರೊಬ್ಬರನ್ನ ಸೆಂಟ್ರಲ್ ಕುಣಿಸ್ಬಿಟ್ಟು ಎಲ್ಲರೂ ರೌಂಡು ಕೂತ್ಕೊಂಡು ರ್ಯಾಪಿಡ್ ಫೈರ್ ಮಾಡ್ದಂಗೆ, ಯಾಕೆ ಹಂಗೆ, ನೀವು ಯಾಕೆ ಚೇಂಜ್ ಆಗಿದ್ದೀರಾ, ಹಂಗೆ ಹಿಂಗೆ ಅಂತ ಎಲ್ಲರೂ ಅವರೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅದಲ್ಲದೆ ರಕ್ಷತ್ ಬುಲೆಟ್ ಅವರು ಗೊತ್ತಿರ್ಬೋದು. ಸೊ ಅವ್ರೇನಂದರೆ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಒಂದು ಮಾತಾಡ್ತಾರೆ. ಆ ಮಾತು ಅವ್ರೇನಂತಾರೆ, ಡ್ರೋನ್ ಪ್ರತಾಪ್ ಅವರು ನೀವು ಕ್ಯಾಪ್ಟನ್ ಆಗಿದ್ದೀರಾ, ಆದಷ್ಟು ರೆಸ್ಪೆಕ್ಟ್ ಕೊಡಿ ಎಲ್ಲರಿಗೂ ಅಂತಾರೆ. ಅಷ್ಟೇ, ರೆಸ್ಪೆಕ್ಟ್ ಕೊಡಿ ಅಂತಾರೆ. ಬಟ್ ಆದರೆ ಅವರು ನನ್ನ ಕ್ಯಾಪ್ಟನು, ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಅಂತಾರೆ. ಸೊ ಇವತ್ತಿನ ಎಪಿಸೋಡ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ನೋಡಿ. ನಿಮ್ಗೇನು ಅನ್ನಿಸ್ತು? ಇದು ನನ್ನ ಫಸ್ಟ್ ವಿಡಿಯೋ. ಸೊ ಅದಕ್ಕೆ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದೀನಿ. ಅಂದರೆ ಬಿಗ್ ಬಾಸ್ ಬಗ್ಗೆ ಪ್ರಿಡಿಕ್ಷನ್ ಥರ ಮಾಡಿ ಹೇಳ್ತಾ ಇರೋದು. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲಿಂದ ಬರ್ತಾ ಇರುತ್ತೆ. ಆದಷ್ಟು ಬರೀ ಬಿಗ್ ಬಾಸ್ ಒಂದೇ ಅಂತ ಅಲ್ಲ, ಈಗ ಎಷ್ಟೊಂದು ಜನ BCom ಮಾಡಿ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಆದಷ್ಟು ಟಿಪ್ಸ್ ಸಜೆಷನ್ಸ್ ಕೊಡ್ತಾ ಇರ್ತೀನಿ ನಂಗೆ ಅನಿಸ್ದಂಗೆ. ಅಷ್ಟೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿದ್ರು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.